ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ, ಅನುರಾಗವೆಂಬ ಗಂಗಾತ್ರಿಯಲ್ಲಿ ಕನಸೆಲ್ಲ ತೇಲಾಡಿದೆ. ಕೆಲಸ ಮಾಡ್ತಾನೆ ನೋಡ್ರಿ. ಆಗಲೇ ಅಲ್ಲಿ ಹೊರಗಡೆ ರಿಕ್ಷಾ ಹಚ್ಚಿ ಹೋಗಿ ಊಟಕ್ಕೆ ಬಂದಿದ್ರಿ ಅವ್ರು. ಅಲ್ಲಿ ಹೊರಗಡೆ ನವ್ರಿ ಇಲ್ಲಿ ತಿಳಿದ್ ನವ್ರಿ ತೋರಿಸ್ರಿ, ನವ್ರಿ ಮಠ ತೋರಿಸ್ರಿ ಸ್ವಲ್ಪ. ಏನವ್ರಿ ಹೆಂಗೆ ಹುಳಿ ಹುಳಿ ಐತಿಲ್ಲ, ತಿಂತಿ ಬಿಡ ಪಾನಿನ. ಬಂದು ನೋಡ್ರಿ, ಈಗ ಬಂದು ನೋಡ್ರಿ ತಗ ತೋರಿಸ್ರಿ. ಬೇರೆದವ್ರ ಮನಿ ಬಂದ್ರೆ ಎಷ್ಟು ಖುಷಿ ಆಕ ನೋಡ್ರಿ. ಇಂದ ಹೆಂಗ್ ಮಾಡತಾನ ಮ್ಯಾಗ ಹತ್ತಿ ಬಂದ್ ನೋಡ್ರಿ. ಇಲ್ಲಿಂದ ಮ್ಯಾಗ ಹತ್ತಿ ಇಲ್ಲಿ ಬಂದ್ ನೋಡ್ರಿ. ಇಲ್ಲಿ ಅಗಸ್ತ್ಯ ಆ ರಿಕ್ಷಾ ಬಂದು ನಿಂತತ್ತಲ್ರಿ, ಒಮ್ಮೆ ಒಳಗೆ ಇದ್ದಿದ್ದು ಬ್ಯಾಸ್ರಾಗ ಹೊರಗೆ ಕರ್ಕೊಂಬರುತ್ತೆ. ಎಲ್ಲೊಂಟಿ ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ರ ಎಲ್ಲರೂ? ನಾವಿವಾಗ ನಾಷ್ಟ ಮಾಡ್ತಾ ಇದ್ದೀವಿ. ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ 3 ಜನ ರೆಡಿಯಾಗಿದ್ದೀವಿ. ಮೊನ್ನೆ ಹಾಸ್ಪಿಟ್ಲಿಗೆ ಹೋಗಿದ್ವಲ್ಲ, ಆಗ ರಿಟರ್ನ್ ಬಂದ್ವಿ. ಇವತ್ತು ಮತ್ತೆ ಹೋಗಬೇಕು. ಸೊ ಅದಕ್ಕೆ ನಾಷ್ಟ ಮಾಡ್ತಿದ್ದೀವಿ. ಇವತ್ತು ಹೇಳೋದು ಸ್ವಲ್ಪ ಲೇಟ್ ಆತ, ಸೊ ಪಲ್ಯ ಏನು ಮಾಡಿಲ್ಲ. ಸೊ ಹಾಗೆ ರೊಟ್ಟಿ ಮಾಡಿದ್ವಿ. ರಾತ್ರಿ ಚಿಕನ್ ಮಾಡಿದ್ವಿ, ಅದೇ ಚಿಕನ್ ಮತ್ತು ರೊಟ್ಟಿ ತಿಂತಾ ಇದ್ದೀವಿ. ಬರ್ರಿ ಎಲ್ಲರೂ ನಾಷ್ಟ ಮಾಡೋಣ. ಬೆಳಗ್ಗೆ ಚಿಕನ್ ತಿನ್ನತ್ತೀವಿ, ಬಟ್ ಏನು ಮಾಡೋ ಟೈಮ್ ಆಗೈತಿ, ಸೊ ಅದಕ್ಕಾಗಿ ತಿಂತಾ ಇದ್ದೀವಿ. ನನ್ನ ಮಗ ನೋಡ್ರಿ ಎಲ್ಲ ಬಟ್ಟೆ ಎಲ್ಲ ಹೊಲಸು ಮಾಡ್ಕೊತಾನ ಅಂತೇಳಿ ಇದನ್ನ ಕಟ್ಟೇನಿ. ಬ್ಯಾಡ ತಗೋನಿ, ನೀ ಪಪ್ಪ ಒಬ್ಬ ಹೋಗ್ತಾನ, ನೀ ಬೇಡ ಬ್ಯಾಡ ಬ್ಯಾಡ ನೀ ಬ್ಯಾಡ, ಇಲ್ಲೇ ಇರ್ನಿ ಇರ್ತಿ. ಹಾಂ ಫೋನ್ ತಗೋ ಪಪ್ಪ, ನಾನು ಹೊಂಟ್ನಿ, ಇಲ್ಲೇ ಇರ್ನಿ. ಟಾಟಾ ಹೊಂಟಿನ ಹೊಂಟಿ, ಟಾಟಾ ಬಾಯ್ ಬಾಯ್ ಟಾಟಾ. ಹೆಂಗೆ ನಿಂತು ನೋಡತ್ತಾನ ನೋಡ್ರಿ. ಪಪ್ಪ ನೋಡ್ರಿ ಗಾಡಿ ತೊಗೊಂಡು ಹೋಗೋದಕ್ಕದ. ಹೆಂಗೆ ಹನಿಕ್ ನೋಡತ್ತದ ನೋಡ್ರದ. ಬಾ ಹೋಗಂ ಬಾ, ಬರ್ರಂತ ಹೊಂಟೆ ಅಂತ ನಾತ ನೋಡ್ರಿ. ಚಾವಿ ತೋರಿ, ಚಾವಿ ಇದ್ರ ಹಾಕಾತ ನೋಡಿ ಬ್ಯಾಗ್ನೆ. ಹಾಂ ಅಷ್ಟನೇ ಬಂಗದಿ. ಈಗ ವಾಪಸ್ ಹೋಗಾಕತ್ತೀವಿ.
ಉಮ್ಮ ಮಾಡಮ್ಮ ಎಲ್ಲರಿಗೆ ನವ್ರಿ ಎಲ್ಲ ಎಲ್ಲಿದ್ದದ ನವ್ರಿ ನವ್ರಿ ಎಲ್ಲಿದ್ದು ಎಲ್ಲಿದ್ದು ನವ್ರಿ ತೋರಿಸ್ರಿ ನವ್ರಿ ಮಕ್ಕ ತೋರಿಸ್ರಿ ಸ್ವಲ್ಪ ಏನವ್ರಿ ಅಗಸ್ತ್ಯ ಹಾಂ जो लाली जो कंधा जो कंधा जो लाली जो लाली जो कंधा जो लाली जो ಏನ್ ಮಾಡ್ತಿದ್ರ ಎಲ್ರು ನನ್ನ ಮಗ ನೋಡ್ರಿದ ಎಲ್ಲಿ ಹತ್ತ ನೋಡ್ರಿ ಇಂತ ಹಾಕಿತೀವಿ ನೋಡ್ರಿ ಒಂದು ಅಲ್ಲಿ ಹತ್ತೋದ್ರ ಭಾಳ ಇಷ್ಟ ರೀ ದವಾಖಾನಿಗೆ ಹೋಗಿ ಬಂದ್ವಿ ನಾವು ಸ್ವಲ್ಪ ಸುಮ್ಮನೆ ಏನಾಗತ್ತೆ ಇಲ್ಲಿ ಬಾ ಹೇಳದ್ ಬಾ ಕಿತಿ ಭಾಳ ಐತಿ ಒಂದು ಹಾಸ್ಪಿಟ್ಲಿಂದ ಹೋಗಿ ಬಂದ್ವಿ ರೀ ನಾವು ಯಾಕೋ ಸ್ವಲ್ಪ ಚಕ್ಕರ್ ಬಂದಂಗೆ ಆಗತ್ತಿತ್ತ ಅದಕ್ಕೆ ಬಿ ಪಿ ಶುಗರ್ ಸ್ವಲ್ಪ ಚೆಕ್ ಮಾಡ್ಕೊಂಡು ಬಂದ್ವಿ ಎಲ್ಲ ನಾರ್ಮಲ್ ಐತಂತ ಅಂದಾರ ಈಗ ಅಡುಗೆ ಮಾಡೋ ಟೈಮ್ ಆಗೈತಿ ನಿನ್ನೆ ನೈಟ್ ಚಿಕನ್ ಮಾಡಿದ್ವಿ ಇನ್ನೂ ಐತದು ಚಿಕನ್ ಸಾಂಬಾರು ಮತ್ತು ಪಲ್ಯ ರೊಟ್ಟಿ ಮಾಡಿದ್ದೆ ಬೆಳಗ್ಗೆ ರೊಟ್ಟಿನೂ ಆದಾವ ರೈಸ್ ಅಷ್ಟು ಮಾಡ್ತೀನಿ ಈಗ ನಿನ್ನೆ ಒಂದು ಸಾಂಗ್ ಹಾಡೇನ್ರಿ ಚಲೋ ಆಗೈತಿ ಅಂತ ಅನ್ಕೊಂಡೇನಿ ಚಲೋ ಆಗೈತಿ ಅಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ಚಲೋ ಆಗೈತಿ ಅಂತ ಹೇಳಿ ಚಲೋ ಆಗಿಲ್ಲ ಅಂತಂದ್ರು ಹೇಳಿ ನನಗೆ ಏನಾದರೂ ಚೇಂಜಸ್ ಮಾಡ್ಕೋತೀನಿ ಬಟ್ ನಾನು ಎಲ್ಲಿ ಕಲ್ತಿಲ್ಲ ಹಂಗೆ ಡೈರೆಕ್ಟ್ ಹಾಡ್ತಾ ಇದ್ದೀನಿ ಅಗಸ್ತ್ಯ ಹಾಸ್ಪಿಟ್ಲಿಂದ ಹೋಗಿ ಬರೋದನ್ನ 12:30 ಆತ್ರಿ ಎಷ್ಟು ಒಂದು ಪೋನೆ 11ಕ್ಕೆ ಹೋಗಿದ್ವಿ 12:30 ಆಯ್ತು ನಮ್ಮ ಹಸ್ಬೆಂಡ್ ಈಗ ಡ್ಯೂಟಿ ಮಾಡ್ಲಿಕ್ಕತ್ತಾರ ನಾನು ಇಷ್ಟೊತ್ತನ ಸ್ವಲ್ಪ ರೀಲ್ಸ್ ಎಲ್ಲ ಅಪ್ಲೋಡ್ ಮಾಡತ್ತಿದ್ದೆ ರೀಲ್ಸ್ ಅಪ್ಲೋಡ್ ಮಾಡಿ ಮನೆ ಕೆಲಸ ಎಲ್ಲ ಹಂಗೈತ್ರಿಪ್ಪ ಏನೂ ಮಾಡಿಲ್ಲ ಇನ್ನು ಬೆಳಗ್ಗೆ ರೊಟ್ಟಿ ಪಲ್ಯ ಕಸ ಅಷ್ಟು ಹೊಡೆದಿದ್ದೆ ಉಳಿದಿದ್ದೆಲ್ಲ ಹಂಗೆ ಇನ್ನು ಪಾತ್ರೆ ತಿಕ್ಕೋವದಾವ ಬಟ್ಟೆ ವಾಶ್ ಮಾಡೋವದಾವ ಇನ್ನು ಕಲ್ಲು ಒರೆಸೋದೈತಿ ಹಂಗೆ ಮನೆಯ ಕೆಲಸ ಹಂಗೆ ಬಿಟ್ಟೆ ನಾನು ಒಂದು ಸಾಂಗ್ ಹೇಳ್ತೀನಿ ಜಸ್ಟ್ ಸ್ವಲ್ಪ ಹೇಳ್ತೇನೆ ಜಾಸ್ತಿ ಏನು ಹೇಳಲ್ಲ ಚೆನ್ನಾಗೈತೆ ಆ ಸಾಂಗ್ ಬಟ್ ನನ್ನ ವಾಯ್ಸ್ ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ ಉಪ್ಪಿಟ್ಟು ಉಪ್ಪಿಟ್ಟು ಕಾಣುವಲ್ತಲ್ಲ ಉಪ್ಪಿನ ಡಬ್ಬಿನ ಕಾಣುವಲ್ತು ನೋಡ್ರಿ ಇವ್ನು ತೊಗೊಂಡು ಎಲ್ಲೆಲ್ಲರ ಓದಿ ಇಟ್ಟು ಬಂದ್ಬಿಡ್ತಾನ ನಮ್ಮಲ್ಲಿ ಹುಡ್ಕ್ಯಾಡ್ಬೇಕು ಅವನ್ನೆಲ್ಲ ಡಬ್ಬಿ ಎಲ್ಲದಾವ ಅಂತೇಳಿ ಜೋರು ಸೌಂಡ್ ಇಟ್ಕೊಂಡು ವಿಡಿಯೋ ನೋಡ್ತಾರೆ ಏನೂ ಕೇಳಿಸ್ತಿಲ್ಲ ಇಲ್ಲಿ ಅಗಸ್ತ್ಯ ನಾ ಕದ ಹಾಕಿ ಬಂದೇರಿ ಅವ್ ಮತ್ತೆ ಕದ ತೆಗೆದು ನೋಡ್ರಿ ನಮ್ಮ ಅಗಸ್ತ್ಯ ಸಾಂಗ್ ಹೇಳ್ಬೇಕನ್ನತ್ತಿದ್ನಲ್ಲ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗಾತ್ರಿಯಲ್ಲಿ ಕನಸೆಲ್ಲ ತೇಲಾಡಿದೆ ಬಾಳೆಲ್ಲ ನಿನಗೆ ದಾರೇನ ಎರೆದೆ ಈ ಜೀವ ನಿನಗೆ ಮುಡಿಪಾಗಿದೆ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಅನುರಾಗವೆಂಬ ಗಂಗಾತ್ರಿಯಲ್ಲಿ ಕನಸೆಲ್ಲ ಒಂದ
ಪದಸಂಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟುವೆ ಕಣ್ಣಲ್ಲಿರೋ ಹೊಂಗನಸಿನ ಸಲ್ಲಾಪದ ಸಂಲೀಲೆಗೆ ಈ ಸೃಷ್ಟಿಯ ಚಪ್ಪಾಳೆಯ ತಟ್ಟುವೆ ಹೇಗೋ ಏನೋ ಪ್ರೀತಿ ಬಂತು ನೀನೇ ನನ್ನ ಬಾಳಾಯಿತು ಭೂಮಿಲಿರು ಮಕ್ಕೆಲ್ಲವೂ ಹೂವಾಯಿತು ಓಲಲ್ಲ ನಿನ್ನ ತಳ್ಳಗಾಳಿ ಮುಕ್ಕಾಟಿ ಸೂರ್ಯ ಬೆಳಗೋದ ಕಂಡೆ ಆದೈತಿ ಜೀವ ಮಾರಯ್ಯ ಸಂಗಾತಿ ನಿನ್ನ ಸಂಪ್ರೀತಿಯಲ್ಲಿ ಮನಸ್ಸೆಲ್ಲ ತೇಲಾಡಿದೆ ಬಾಳಿಲ್ಲ ನಿನಗೆ ದಾರಿ ನಯರದೆ ಈ ಜೀವ ನಿನಗೆ ಮುಡಿಪಾಗಿದೆ. ಚಲೋ ಆಯ್ತೇನ್ರಿ ಸಾಂಗ್? ಚಲೋ ಇದ್ರ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ ಚಲೋ ಐತಂತೇಳಿ. ಚಲೋ ಆಗಿಲ್ಲ ಅಂದ್ರೆ ಹೇಳ್ರಿ, ನಾನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಅಭಿಪ್ರಾಯ ಏನನ್ನೋದು ನನಗೆ ತಿಳಿಸ್ರಿ. ಯಾರು ಕಮೆಂಟ್ ಯಾರು ಮಾಡ್ತಾ ಇಲ್ಲ, ಯಾರು ಮಾಡ್ತಿರೋ ರೆಸ್ಪಾನ್ಸ್ ಮಾಡ್ತೀನಿ. ಸಾಂಗ್ ಹೇಗಿದೆ ಅಂತ ಹೇಳ್ರಿ. ಹೀಗೆ ಡೈಲಿ ವ್ಲಾಗ್ಸ್ನ ಮಾಡ್ತಾ ಇರ್ತೀನಿ, ಹಾಕ್ತಾ ಇರ್ತೀನಿ. ಹೀಗೆ ಜನರೇ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇವಾಗ ನಾನು ಅಡುಗೆ ಮಾಡ್ತಾ ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಭಾಳ ನ್ಯಾಯ ಬಂದಿತ್ತು ಇಷ್ಟೊತ್ತನ. ಅವ್ರ ಪಪ್ಪಾರ ಕರೆದ್ರೆ ಸ್ವಲ್ಪ ಅಲ್ಲೇನು ಹೋಗಿ ಬಂದಲ್ಲ, ಮತ್ತು ಸ್ವಲ್ಪ ಆಡಕತ್ತಾನೀಗ. ಇವತ್ತು ಅಪ್ಲೋಡ್ ಮಾಡೋದಿತ್ರಿಪ್ಪ, ನಂಗೆ ಹಾಸ್ಪಿಟ್ಲಿಗೆ ಹೋಗಕ್ಕೆ ಟೈಮ್ ಸಿಗಲಿಲ್ಲ. ನೋಡೋಣ, ಈವ್ನಿಂಗ್ ಆದ್ರೆ ಈವ್ನಿಂಗ್ ಬಿಡ್ತೇನೆ. ಒಂದು 5-5:30 ಅದು ಅಪ್ಲೋಡ್ ಮಾಡ್ತೇನೆ ರೀ. ನೋಡ್ರಿ ವಿಡಿಯೋನ. ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಂಗೆ ಸಪೋರ್ಟ್ ಮಾಡಿ. ಒಂದು ಸಾಂಗ್ ರೀ, ನಾನು ನಗುವ ಮೊದಲೇನೆ ಆ ಸಾಂಗ್ ಎಷ್ಟು ಚಂದ ಹಾಡಿದ್ದೆ ರೀ. ನಾನು ಅದಕ್ಕೆ ಬೇರೆ ಆ್ಯಪಿಂದ ನಾನು ಮ್ಯೂಸಿಕ್ ಅಷ್ಟೇ ತೊಗೊಂಡಿದ್ದೆ, ಕರೋಕೆ ಸಾಂಗ್ ಅದನ್ನು ತೊಗೊಂಡ್ಬಿಟ್ಟು ಹಾಡಿದ್ದೆ. ಭಾಳ ಚೆನ್ನಾಗಾಗಿತ್ತು ರೀ ಸಾಂಗ್. ವ್ಯೂಸ್ ಕೂಡ ಭಾಳ ಚೆನ್ನಾಗಿ ಬಂದಿದ್ದು. ಬಟ್ ಏನು ಮಾಡೋದು, ಕಾಪಿ ರೇಟ್ ಅಂತ ತೋರ್ಸಾತೈತಿ. ಹಿಂಗೆ ನೋಡ್ರಿಪ್ಪ, ಏನಾರ ಮಾಡ್ಬೇಕಂದ್ರೆ ಇನ್ನೇನೋ ಪ್ರಾಬ್ಲಮ್ ಆಕೈತಿ. ಹಂಗೆ ಕಾಪಿ ರೇಟ್ ತೋರ್ಸೋದಕ್ಕೆ ಮ್ಯೂಸಿಕ್ ತೆಗೆದ್ಬಿಟ್ಟೇನಿ. ಸಾಂಗ್ ಮ್ಯೂಸಿಕ್ ಎರಡು ಕೂಡ ಹೋಗ್ಬಿಟ್ಟೈತಿ. ಬಟ್ ಏನೋ ಸ್ವಲ್ಪ ಬೈ ಕೇಳಾತೈತ್ರಿ. ಒಂದು ಸ್ವಲ್ಪ ಬೇಜಾರಾದಂಗೆ ಆತು. ಏನು ಮಾಡೋದು, ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಅದನ್ನ ನೋಡಿದ್ರೆ ಕಾಪಿ ರೇಟ್ ಅಂತ ಬಂದ್ಬಿಡ್ತೈತಿ. ಏನು ಮಾಡೋದು, ಅದ್ರಾಗ ಮಗ ಮಲ್ಕೊಂಡಿದ್ದು ನೋಡಿ ಮಾಡಿರ್ತೇನೆ ನಾನು. ಮಗ ಯಾವಾಗ ಮಲ್ಕೋತಾನೋ ಅದೇ ಟೈಮಿಗೆ ನೋಡ್ತಿರ್ತೇನೆ. ಮಗ ಮಲ್ಕೋದನ್ನು ನೋಡಿ ಮಲ್ಕೊಂಡಂದ್ರೆ ರೀಲ್ಸರ ಇಲ್ಲ ಅಂದ್ರೆ ಸಾಂಗರ ಏನಾರು ಮಾಡ್ತಿರ್ತೀನಿ. ಇಲ್ಲ ಅಂದ್ರೆ ಅಪ್ಲೋಡಿಂಗ್ ಇರ್ತೈತಿ ಹಿಂಗೆ. ಬಟ್ ನಿಮ್ಮೆಲ್ಲರದು ಸಪೋರ್ಟ್ ಬೇಕ್ರಿ ನಂಗೆ. ಪ್ಲೀಸ್ ರೀ, ನಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಅದು ಮಾಡಿರಿ. ಯಾರು ಮಾಡ್ತಾಯಿಲ್ಲ, ಇವಾಗ ಚಾನಲ್ ಓಪನ್ ಮಾಡೇನಿ ನಾನು. ಯಾರೆಲ್ಲ ಮಾಡಿದ್ರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಬಟ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್. ಮನೆಯಾನ ಡೆಬ್ಬಿ ಗಿಬ್ಬಿ ಏನು ನೋಡಿಲ್ರಿಪ್ಪ, ಬರೀ ಕಿತ್ತಿಬಿ. ನೋಡ್ರಿ ಏನು ಮಾಡೋದು. ಗಸ್ತೆ ಏಯ್ ಉಮ್ಮ ಮಾಡಿಲ್ಲಾರ್ದು ಉಮ್ಮ ಮಾಡತ್ತಿ. ಉಮ್ಮ ಮಾಡು ಉಮ್ಮ. ಆಟ ಆಡೋ ಮುನ್ಯಾಗ ನನ್ರಿಪ್ಪ. ಈಗ ನಾನು ಪಾತ್ರೆ ಅದಾವ, ಪಾತ್ರೆ ಗಿತ್ರೆ ಎಲ್ಲ ತಿಕ್ಕೊಂಡು ಬಿಡ್ತೀನಿ. ಅಭಿಮಾನಿ ನಾನೀಗ ನಿನ್ನ ಹಾಗೆ ಇನ್ನು ಮುಂದೆ ನನಗೆ ಬೇಕು. ನಾನು ಮೊದಲು ನನ್ನ ತವ್ರ ಮನ್ಯಾಗ ರೀ, ಅದು ಹಳ್ಳಿ. ನಮ್ಮೂರೆಲ್ಲ ಹಳ್ಳಿನ, ನಾವೆಲ್ಲ ಹಳ್ಳಿ ಸೈಡ ಇದ್ದವರು. ಈಗ ಸಿಟಿಗೆ ಬಂದೇವಿ. ಅಲ್ಲಿ ಮನ್ಯಾಗ ನಮ್ದು ಅತ್ತಂಗ್ಯಾರ ಎಷ್ಟು ನನ್ನ ಹಿಡ್ದು 4 ಜನ ಇದ್ದಾರಲ್ರಿ. ಮನೆಗೆ ಹೋದ್ರೆ ಅತ್ತಂಗ್ಯಾರ ಎಲ್ಲರೂ ಕೂಡಿದ್ರೆ ಭಾಳ ಖುಷಿ ಆಕೈತಿ ನಮ್ಗೆ. ಫುಲ್ ಖುಷಿಯಾಗಿರ್ತೀವಿ.
ಏನಾರ ಸ್ಪೆಷಲ್ ಅಡುಗೆ ಮಾಡ್ತೀವಿ, ಏನಾದರೂ ಒಟ್ಟು ಹಂಗೆ ಮಾತಾಡ್ತಾ ಕೂತ್ಕೋತೀವಿ, ಟೈಮ್ ಪಾಸ್ ಮಾಡ್ತೀವಿ. ಹಂಗೆ ಟೈಮ್ ಪಾಸ್ ಆಕೈತಿ, ಭಾಳ ಖುಷಿಯಾಗಿರ್ತೀವಿ ನಾವು. ಅಲ್ಲೇನಾರ ನಾನಂತೂ ನನ್ನ ಮಗ ನೋಡ್ರಿಪ್ಪ ಹಿಂಗದಾನ, ನೋಡೋಗಲ್ಲ ಏನಾರ ಮಾಡ್ಕೊತಾನ. ಅವ್ರ ಪಪ್ಪಾರು ಇದಾಳಿ ನೋಡತ್ತಾರ, ಅದೇ ಡ್ಯೂಟಿ ಮಾಡತ್ತಾರ. ಹೀಗಾಗಿ ನಾನು ಮಾತಾಡತ್ತೀನಿ. ಮತ್ತು ನೀವು ಅನ್ಕೋಬೇಡ್ರಿ ನನ್ನ ಮಗನ ಲಕ್ಷ್ಯನ ಕೊಡೋಂಗಿದ್ದೀನಿ ಅಂತೇಳಿ. ಇಷ್ಟೊತ್ತನ ಅವನ್ನ ತೊಗೊಂಡಿದ್ದೆ ರೀ, ನಾನು ಮಲ್ಕೊಂಡಿದ್ದ ಅಂತ ಅವನ ಜೊತೆನ ಆಟ ಆಡಿದ್ನಿ ಸ್ವಲ್ಪ ಹೊತ್ತು. ಅವಾಗ ಸಮಾಧಾನ ಆಗವಲ್ತ್ರಿ, ಯಾಕೋ ಇವತ್ತು ಆಳಾಕತ್ತಾನ ಬರೀ ನ್ಯಾಯ ತೆಗ್ಯಾತ. ನಮ್ಗೆ ಎಲ್ಲಿ ಹೋವಾಗ ಹೊರಗಡೆ ಹೋಗೇನೋ ಅನ್ನೋಂಗೆ ಆಗತ್ತೈತೆ ಅವ್ನು. ಹೊರಗಂದ್ರೆ ಖುಷಿ. ದವಾಖಾನೆ ನೀವು ಹೋಗ್ಯಾವಲ್ರಿ, ಅಲ್ಲಿ ಎಲ್ಲರ ಜೊತೆ ಮಾತಾಡಕತ್ತಾನ್ರಿ. ಅದು ಏನೇನೋ ಮಾತಾಡತ್ತಾನ, ಅದಂತೂ ಅರ್ಥನ ಆಗೋಲ್ತಾವು. ಅವರೆಲ್ಲರೂ ಮಾತಾಡೋದು ನೋಡಿ ಶಾಕ್ ಆಗ್ಬಿಟ್ರು. ನಮ್ಮ ಇದ್ರಾಗಿದ್ದಾಗ, ನಮ್ಮ ತವ್ರ ಮನೆಯಾಗಿದ್ದಾಗ ಒಂದು ಸೆಕೆಂಡ್ ತರ್ರಿ, ಅಲ್ಲಿ ಹೆಂಗೆ ಮಾಡ್ತಿದ್ದೆ ರೀ ನಾನು, ಮನ್ಯಾಗ ಏನರ ಇದ್ನಂದ್ರೆ ಪಾತ್ರೆ ತಿಕ್ಕೋವಾಗೂ ಹಾಡು ಹೇಳ್ತಿದ್ದೆ. ಆಮೇಲೆ ಏನು ಕೆಲಸ ಮಾಡಿದ್ರು ಹಾಡು ಹೇಳ್ತಾನೆ ಕೆಲಸ ಮಾಡ್ತಿದ್ದೆ. ಅದು ಹೆಂಗೆ ಹಾಡ್ತಿದ್ನಿ ಅಂದ್ರೆ ಆಜು ಬಾಜು ಎಲ್ಲ ಕೇಳ್ಬೇಕು, ಜೋರು ಹಾಡ್ತಿದ್ನಿ. ಬಟ್ ವಾಯ್ಸ್ ಸ್ವಲ್ಪ ಜಾಸ್ತಿನೇ ಐತಿ, ಅದಕ್ಕೆ ಜೋರು ಮಾತಾಡ್ತೀನಿ. ಆಜು ಬಾಜುದವ್ರೆಲ್ಲರೂ ಕೇಳಿ ಇನ್ನು ಸಾಂಗ್ ಹೇಳತ್ತಿದ್ದೀನಿ ಅಂದ್ಕೊಂಡು ಕೇಳ್ತಿದ್ರು. ಮನೇನ ಅಂತಾರ ಅಂತಿದ್ರು, ಹಂಗೆ ಯಾಕೆ ಪಾತ್ರೆ ತಿಕ್ಕುವಾಗ ಬಟ್ಟೆ ಒಗೆಯುವಾಗ ಸದಕ್ಕೆ ಹಾಡು ಹೇಳ್ತೀನಿ ಅಂತಿದ್ರೆ. ನಂಗೆ ಟೈಮ್ ಪಾಸ್ ರೀ, ನಾ ಹಾಡು ಹೇಳ್ಕೊಂತ ಮಾಡಿದ್ರೆ ನನ್ನ ಕೆಲಸ ಜಲ್ದಿ ಆಕೈತಿ ಅಂತ ಹಾಡ್ತೀನಿ. ಬಟ್ ನಂಗೆ ಹಾಡು ಹೇಳೋದಂದ್ರೂ ಇಷ್ಟ, ಭಾಳ ಇಷ್ಟ ಆಗ್ತೈತೆ ಹಾಡು ಹೇಳೋದು. ಸೊ ಅದಕ್ಕೆ ಹಾಡ್ತಿದ್ದೆ ನಾನು. ಡಾನ್ಸ್ ಕಲಿಬೇಕು, ಸಿಂಗಿಂಗ್ ಕಲಿಬೇಕು, ಏನೇನೋ ಆಸೆಗಳು ಇದ್ದವು. ಬಟ್ ನಾವು ಅಂದ್ಕೊಂಡಂಗೆಲ್ಲ ಆಗ್ಬೇಕಲ್ರಿ, ಮನೆಯಂದೆಲ್ಲ ಪ್ರಾಬ್ಲಮ್ ಇರ್ತೈತಲ್ಲ. ನಾವೇನು ಶ್ರೀಮಂತರು ಜಾಸ್ತಿ ಇಲ್ಲ, ತವ್ರ ಮನೆಯಾಗ ಶ್ರೀಮಂತರು ಇಲ್ಲ, ನಾವು ಭಾಳ ಬಡವರಿದ್ದೀವಿ. ನಾ ಒಂದ್ಸಲ ತೋರಿಸ್ತೇನೆ ರೀ ನಮ್ಮ ಮನೆ, ಅದು ನಿಮ್ಗೆ. ಆ ಕಡೆ ಇನ್ನೂ ಹೋಗಿಲ್ಲ, ರೀಸೆಂಟ್ಲಿ ಈಗ ಬಂದೇವಲ್ಲ, 3 ತಿಂಗಳಾಯ್ತು ಆ ಕಡೆಯಿಂದ ಬಂದು, ಕರ್ನಾಟಕದಿಂದ ಬಂದು ಈಗ ಒಂದು 3 ತಿಂಗಳಾಯ್ತು. ಸೊ ಆ ಕಡೆ ಹೋದ್ನಿ ಅಂದ್ರೆ ನಮ್ಮ ಮನೆ, ನಮ್ಮ ಹೊಲ, ನಮ್ಮ ಹಸ್ಬೆಂಡ್ ಮನೆ ಎಲ್ಲ ತೋರಿಸ್ತೇನಂತ ನಿಮ್ಗೆ. ಸದ್ಯ ಈಗಂತೂ ನಾವು ಬಾಡಿಗೆ ಮನೆಯಾಗ ಅದೇವಿ, ಪುಣಾದಾಗ. ನಮ್ಮ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡ್ತಾರಲ್ಲ, ಅದಕ್ಕೆ ನಮ್ಮ ತವ್ರ ಮನ್ಯಾಗ ಹಾಡು ಹೇಳಿ ರೂಢಿ ಐತಲ್ರಿ ಕೆಲಸ ಮಾಡುವಾಗ. ಸೊ ಇಲ್ಲಿನೂ ಹಾಡುವಾಗ ನಮ್ಮ ಹಸ್ಬೆಂಡ್ ಎಷ್ಟು ನಗ್ತಾರಂದು, ಈಗ ಏನು ಹುಚ್ಚಿಗಿಚ್ಚಿಡತ್ತಾನೆ, ಹಿಂಗೆ ಹಾಡತ್ತಾಳ ಅಂತ. ಬಟ್ ಏನು ನಿನ್ನೆ ನೈಟ್ ಕಬಾಬ್ ಮಾಡಿದ್ದೆ. ಕಬಾಬ್ ಎಣ್ಣೆಯೊಳಗೆ ಮತ್ತೊಂದು ಸ್ವಲ್ಪ ಬಿಸಿ ಮಾಡತ್ತೇನೆ ನಾನು. ಈಗ ಊಟಕ್ಕಂತೇಳಿ ಬಿಸಿ ಮಾಡತ್ತೀನಿ. ಈ ರೆಸಿಪಿನ ಆ ಚಾನಲ್ದೊಳಗೆ ಹಾಕಿ ನೋಡ್ರಿ, ಕಬಾಬದ್ದು ನೋಡ್ರಿ, ಒಂದ್ಸಲ ಹೋಗಿ ಮಸ್ತ್ ಟೇಸ್ಟ್ ಆಗ್ತಾವ್ರಿ. ಬೇಕಾದ್ರೆ ಒಂದ್ಸಲ ಹೋಗಿ ಟ್ರೈ ಮಾಡಿ ನೀವು. ಇಲ್ಲಿ ನೋಡ್ರಿ ಕಬಾಬ್ ತೋರಿಸ್ತೀನಿ. ಬಿಸಿ ಮಾಡಕ್ಕೆ ನಿನ್ನೆನ ಮಾಡಿದ್ದೆ ರೀ ನಾವು ಕಬಾಬ್. ಈಗ ಸ್ವಲ್ಪ ಬಿಸಿ ಮಾಡಿದೆ, ತಣ್ಣನ್ ತಿನ್ನಕ್ಕಾಗಲ್ಲಲ್ರಿ, ಬಿಸಿ ಮಾಡಿ ತಿಂತೀವಿ. ನಿನ್ನೆ ಚಿಕನ್ ಸಾಂಬಾರು, ಚಿಕನ್ ಪಲ್ಯ, ರೊಟ್ಟಿ, ಇಲ್ಲ ಸಾರಿ ಚಿಕನ್ ಪಲ್ಯ ಮತ್ತು ಚಿಕನ್ ಸಾಂಬಾರು ಇದು ಮಾಡಿದ್ದೆ. ರಾಗಿ ಮುದ್ದೆ ಮತ್ತು ಕಬಾಬ್ ಇಷ್ಟು ಮಾಡಿದ್ದೆ. ಚಿಕನ್ ಸಾಂಬಾರದ್ದು ಮತ್ತು ಚಿಕನ್ ಪಲ್ಯ ಮತ್ತು ಕಬಾಬ್ 3 ರೆಸಿಪಿನ ಹಾಕೇನೆ ಆ ಚಾನಲ್ದೊಳಗೆ ನೋಡ್ರಿ. ಚಾನಲ್ ಬಂದ್ಬಿಟ್ಟು ಪಿಂಚ್ ದ ಟೇಸ್ಟಿ ಸುಕನ್ಯಾ ಚಾನಲ್ ಅಂತೇಳಿ. ಓನ ನ್ಯಾಯ ಬಂತ್ರಿ ನನ್ನ ಮಗಳು. ಏನಪ್ಪ ಓನ ಎದಕ್ಕ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಸಮಾಧಾನ ಆಗಲ್ರಿಪ್ಪ. ಮತ್ತು ಏನಾರ ಸ್ವಲ್ಪ ಹರುತ್ತಂದ್ರೆ ಒಂಥರ ಅನಿಸ್ತೈತಿ, ಯಾವಾಗ ಮನೆ ಕ್ಲೀನ್ ಮಾಡೇವು ಅನ್ನಂಗೆ ಅನಿಸ್ತೈತಿ. ನಂಗಂತೂ ಟೈಮ್ ಸಿಗುವಾಗ ಯಾವಾಗಾರ ಮಾಡಾಕತ್ತೀನಿ. ಮೊದಲಂತೂ ಇಷ್ಟು ನೀಟ್ ಇಡ್ತಿದ್ನಿ ಅಂದು ಮನೆ, ಸ್ವಲ್ಪ ಏನೋ ಆಗಬಾರ್ದು. ಈಗ ರೂಢಿ ಆಗ್ಬಿಟ್ಟೈತಲ್ರಿ ಮನೆ ಸ್ವಚ್ಛ ಇಟ್ಟಿಟ್ಟು ಒಂದು ಸ್ವಲ್ಪ ಎಲ್ಲಾರ ಹೊಲಸು ಆದ ಇದೇನಾರ ಕಾಣತ್ತಂದ್ರೆ ಒಂಥರ ಅನಿಸ್ತೈತಿ. ತಂಪಿಗೆ ಏನು ತಂದ್ರು ಎಲ್ಲ ಕೇಳಾಕತ್ತೈತ್ರಿಪ್ಪ. ಫ್ರಿಜ್ ಒಂದು ತೊಗೊಂಡು ಬಂದಿಲ್ಲ ನಾವು ಇನ್ನು. ಬನ್ನಿ ಫ್ರೆಂಡ್ಸ್, ಈಗ ಊಟ ಮಾಡ್ತಿದ್ದೀವಿ ನಾವು. ಊಟ ಮಾಡೋಣ ಅಷ್ಟೇ.
ಮಳೆ ಬರತೈತ್ರಿ ಹೊರಗಡೆ, ಮಳೆ ಭಾಳ ಐತಿ. ಏನು ನನ್ನ ಮಗ ಹೊಟ್ಟೆ ಸತ್ ನೋಡಿಲ್ಲ ಹೆಂಗೆ ಕುಂತ ನೋಡ್ರಿ, ತಾಟ್ ತಗೊಂಡ ನೋಡ್ರಿ. ಸುಮ್ಮನೆ ಇರ್ಲಾ, ಕೊಡ್ತೇನಿ. ನಿಂಬೆ ತಿನ್ನ, ಅನ್ನ ತಿನ್. ಹೆಂಗೆ ಹುಳಿ ನೋಡು, ಹುಳಿ ಐತಿಲ್ಲ. ತಿಂತಿ ಬಿಡಪ್ಪ ನೀನು. ಅಚ್ಚಿ ಕೊಡದಪ್ಪ ನನಗೆ ಹೇಳಿ. ಮೇಡಮ್ ಬಾಗ್ಲದು ನೋಡ್ರಿ, ನೋಡ್ಬೇಡ ಚಿಕನ್ ತಿಂದಾಗ. ಸುಮ್ಮನೆ ರಾತ್ರಿ ನಂಗೆ ಬರ್ರಿ ಎಲ್ಲರೂ ಊಟ ಮಾಡು. ನಾವು ಈಗ ಊಟ ಮಾಡಕತ್ತೀವಿ. ಈಗ ನೋಡ್ರಿದ ಹೆಂಗೆ ಕಿತ್ತಿಗೆ ಮಾಡತ್ತ ನೋಡಿದ್ದ. ಇನ್ನೂ ಸಣ್ಣ ಅದನ್ರಿ ಚಿಕನ್ ಕಬಾಬ ನೋಡೋಕೆ, ಕಬಾಬ ತಗೋತೀನಿ ನೋಡಿ. ಚಲೋ ಅದು ಯಾವ್ದಕ್ಕೆ ಅಂತೈತೆ ಅದನ್ನ ನೋಡೋದು. ಬೇಡಪ್ಪ ನೀ ತಿನ್ನೋದಲ್ಲ. ಗೋಡ್ಯಾನ ನೋಡ್ರಿ ಇದು. ಆ ರಿಕ್ಷಾ ಬಂದು ನಿಂತತ್ತಲ್ರಿ, ಒಮ್ಮೆ ಒಳಗೆ ಇದ್ದಿದ್ದು ಬ್ಯಾಸ್ರಾಗ ಹೊರಗೆ ಕರ್ಕೊಂಬರುತ್ತೆ, ಓಡ್ ಹೊಂಟಾನ್ರಿ ಅಲ್ಲಿ. ರಿಕ್ಷಾಗ ಪ್ರ್ರ ಮಾತಾನ ನೋಡ್ರಿ ಅಲ್ಲಿ. ಹೆಂಗೆ ಹೊಂಟಿ ಗಾಡ್ಯಾಗ? ಹೆಂಗೆ ಹೋಗಾವ ನೀ? ಹಂಗೆ ಹೋಗ್ಯ ಮತ್ತು ಅವ್ರು ಇಲ್ಲಲ್ಲ, ಮತ್ತೆ ಹೆಂಗೆ ಹೋಗಾವ ಈಗ? ಗೇಟ್ ಹಾಕಿದ್ದೈತಿ, ಅದು ಹೆಂಗೆ ಹೋಗಾವ ನೀನು? ಅಗಸ್ತ್ಯಾ ದಾರಿ ಹುಡ್ಕಾತಾನೆ. ಹಗರ್ ಬೀಳ್ತಿ ಅಲ್ಲಿ ಕುಣಿತಾನ ನೋಡ್ರಿ. ಆ ಸೌಂಡ್ ಬರೋದಕ್ಕೆ ಇಲ್ಲ. ಏಯ್ ಎಷ್ಟು ಸ್ಮೈಲ್ ಐತೆ ನೋಡ್ರಿ ನನ್ನ ಮಕ್ಕಳಾಗ. ಅಲ್ಲಿ ನೀರು ಐತಿ, ಬಾ, ಮಳೆ ಬರತೈತಿ. ಅಗಸ್ತ್ಯಾ ಅಲ್ಲಿ ಹೋಗಂಗಿಲ್ಲ, ಹೋಗಂಗಿಲ್ಲ ಅಲ್ಲಿ. ಬಾ ಈ ಕಡೆ ಬಾ. ಓಯ್ ಬರ್ಲಿ, ಕಟ್ಟಿಗೆ ತೊಗೊಂಬರ್ಲಿ. ನೋಡ್ರಿ ನೀರಾಗ ಆಟ ಆಡಕತ್ ನೋಡ್ರಿ. ಏನು ಮಾಡ್ತೀರಿ? ನಾ ಹೊಕ್ಕೇನು ಒಳಗೆ, ಕರ್ಕೊಂಡು ಹೋಗ್ತೇನೆ ನೋಡಿ. ಕರ್ಕೊಂಡು ಹೋಗ್ಲಿ ಒಳಗೆ. ಎಲ್ಲೊಂಟಿ? ಬಾಯ್ಲೆ ಅಗಸ್ತ್ಯಾ ಅಲ್ಲಿ ನೋಡ್ರಿ, ಅವ್ರ ಜೊತೆ ಹೋಗಾಕ ರಿಕ್ಷಾ ಕಾಯಕತ್ತಾನ್ರಿ, ದಾರಿ ಅದ ಹೋಗ್ಬೇಕಂತೀವಿ. ಅಕ್ಕ ನೋಡ್ರಿ ಮತ್ತೆ ಇದ ಕೆಲಸ ರೀ ಒಂದು. ಕೆಲಸ ಮಾಡ್ತಾನೆ ನೋಡ್ರಿ. ಆಗಲೇ ಅಲ್ಲಿ ಹೊರಗಡೆ ರಿಕ್ಷಾ ಹಚ್ಚಿ ಹೋಗಿ ಊಟಕ್ಕೆ ಬಂದಿದ್ರಿ ಅವ್ರು. ಅಲ್ಲಿ ಹೊರಗಡೆ ರಿಕ್ಷಾ ಹಚ್ಚಿದ್ರು. ಹಿಂಗೆ ಒಳಗೆ ಬ್ಯಾಸ್ರ ಆಗತ್ತೈತೆ ಅಂತೇಳಿ ಹೊರಗೆ ಕರ್ಕೊಂಬಂದೆ. ಇವ್ನು ಕರ್ಕೊಂಬರ್ಲಿ ಅಂತಂದ್ರೆ ಒಂದು ಸ್ವಲ್ಪ ಆಟ ಆಡ್ತಾನಂತಂದ್ರೆ ಆ ರಿಕ್ಷಾ ನೋಡ್ಯಾನಲ್ರಿ, ಗೇಟ್ ಕಡೆ ಹೋಗತ್ತಾನ. ಗೇಟ್ ಕಡೆ ಹೋಗಿ ಅಲ್ಲಿ ಬುರ್ರ ಅಂತ ಹೋಗ್ಬೇಕು ನಾವು ಅಂತಾನ. ಈಗ ಅವ್ರು ಬಂದು ಕರ್ಕೊಂಡು ಹೋದ್ರಿ. ಅವ್ರು ಊಟ ಮುಗಿಸ್ಕೊಂಡು ಈಗ ಕೆಳಗಡೆ ಬಂದ್ರೆ ಅವ್ರ ಜೊತೆ ಹೋಗೇ ಬಿಟ್ಟು ನೋಡ್ರಿ ಅಲ್ಲಿ ರಿಕ್ಷಾದಾಗ ಬರ್ತಾನೆ ನೋಡ್ರಿ. ಮತ್ತು ಒಂದು ರೌಂಡ್ ಹೊಡೆಸ್ಕೊಂಬರಕಂತ ಕರ್ಕೊಂಡು ಹೋಗ್ಯಾರ್ರಿ ಅವಂಗೆ. ಈಗ ಬರ್ತಾನೆ ನೋಡ್ರಿ.
ಬಂದು ನೋಡ್ರಿ ಈಗ ಬಂದು ನೋಡ್ರಿ ತೋರಿಸ್ತೀನಿ. ಬಾಯ್ಗೆ ಸಾಕ किती ओढली झाली सगळी किती ओढली गेली कुठं जायचं इकडं कुठं जायचं येतो दिवसभर माझ्या संग फिरायला फिरायला फिरताला म्हटल्यावर लय वाटते त्यास. सकाळी बी घेऊन गेलो होते बायकांनी उतरतच नाही होत ना रडोलाय. बाय एक साथ टाटा बाय बाय कर ಬಾ. ಮ್ಯಾಗ ಹತ್ತಿ ಬಂದು ನೋಡ್ರಿ, ಇಲ್ಲಿಂದ ಮ್ಯಾಗ ಹತ್ತಿ ಇಲ್ಲಿ ಬಂದು ನೋಡ್ರಿ. ಇಲ್ಲಿ अगस्त्या मी रिक्षामध्ये जाऊन आलाय तो आता. रिक्षामध्ये एक ग्राउंड फिरून बघितलं. कपडा भरपूर आहेत, धुतलं मला सगळं सोडून बसली मी. सकाळी तुमची हस्बंड रिक्षामध्ये जाते ना डेली, तू बाहेर येऊन डेली बघते का? येतल जातल तुमच्या हस्बंडला? हा काय नाही, भरपूर प्रेम करते मी बोलते अशी. आज मला सिलेंडर संपला, नाश्त्याला नाही, तू जेवलं पण नाश्त्याला मला नाही तो असलं तुझा नाश्ता येतो. आज नाश्ता बी नाही किया मैंने सकाळी तिघ जण. अरे मला सांगायचं होतं ना. मग आमची पण तसंच होली होती एक टाइम. सुबह सुबह खत्म हो आता. ನೋಡ್ರಿ ಇಲ್ಲಿ ಮನೆ ತುಂಬ ತಿರುಗಾಡತಾನ. ಬೇರೆದವ್ರ ಮನೆಗೆ ಬಂದ್ಗಳು ಎಷ್ಟು ಖುಷಿ ಆಕ್ಕ ನೋಡ. ಇವ್ರ ಮನೆ ಒಂದು ಪಿಕ್ಸ್ ಹಿಡ್ಕೊಂಡ್ಬಿಟ್ಟಾನ್ರಿ, ತಾನ ಹತ್ತಿ ಬಂದಾನ ನೋಡ್ರಿ ಇಲ್ಲಿ ಮೆಟ್ಟಗಟ್ಟಿ. क्या बोलता है वो, स्टील का रहता है ना, ऐसा वाला चाहिए उसको. मेरा कैमरा भी खत्म हो रहा है, स्पीकर भी बंद हुआ है और 1 महीने के बाद न्यू मोबाइल लेने का है मेरा. कैमरा भी अच्छा नहीं मेरा हजमन का फोन मस्त है. बाद में क्यों ऐसे बोला, बहुत क्यूट है यार, बहुत क्यूट है सर. तुम्हारा नाम क्या है वैसे पूछा. बाइक साक बा, रिक्शा का आवाज आया, सुन रहे हो? ನೋಡ್ರಿ ಹೆಂಗೆ ಆಡ್ಕೊಳ್ತಾನ. ಕಿತಿಬಿ ಮಾಡಕ್ ನಂಬರ್ ಅದನ್ನ, ನಂಬರ್ 1 ಕಿತಿಬಿ ರಾಜ. ಇಲ್ಲಿ ಬಾ.